ನಮಸ್ಕಾರ. ಈ ಅದ್ಭುತವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ತುಂಬಾನೇ ಆಸಕ್ತಿದಾಯಕವಾಗಿದೆ. ಹೆಲ್ತ್ ಪ್ಲಸ್ ಕನ್ನಡ ಅವರ ಮಾಹಿತಿಯನ್ನ ಆಧಾರವಾಗಿಟ್ಟುಕೊಂಡು 60ರ ನಂತರದ ಬದುಕನ್ನ ಹೇಗೆ ಒಂದು ಸುಂದರ, ಗೌರವಾನ್ವಿತ ಅಧ್ಯಾಯವಾಗಿ ಬದಲಾಯಿಸಬಹುದು ಅಂತ ನಾವಿಂದು ನೋಡಲಿದ್ದೇವೆ. ಇಲ್ಲಿನ ಅದ್ಭುತವಾದ ಪೂರ್ಣ ಪ್ರಮಾಣದ 3D ದೃಶ್ಯಗಳು ನಮ್ಮ ಈ ಚರ್ಚೆಯನ್ನ ಇನ್ನಷ್ಟು ಜೀವಂತವಾಗಿಸಲಿವೆ. 60 ದಾಟೋದು ಅಂದ್ರೆ ಅದೊಂದು ವಿಶೇಷ ಘಟ್ಟ ಅಲ್ವಾ? ಬನ್ನಿ, ತಡ ಮಾಡೋದ್ ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ಮೂಲದಲ್ಲಿರುವ ಆ 10 ನಿಯಮಗಳನ್ನ ನಾವು 5 ಪ್ರಮುಖ ಆಧಾರ ಸ್ತಂಭಗಳಾಗಿ ವಿಂಗಡಿಸಿದ್ದೇವೆ. ಭದ್ರತೆ, ಆರೋಗ್ಯ, ಸಂಬಂಧಗಳು, ಪ್ರಕೃತಿ ಹಾಗೂ ಸರಳತೆ. ಅಂದ್ರೆ ಹಣ, ಮನೆಯಿಂದ ಶುರುವಾಗಿ ಆತ್ಮಗೌರವದವರೆಗಿನ ಪಯಣ ಇದಾಗಿದೆ. ನಮ್ಮ ಮೊದಲನೇ ಆಧಾರ ಸ್ತಂಭ ಭದ್ರತೆ, ಹಣ ಮತ್ತು ಮನೆ. ನೆಮ್ಮದಿ ಅನ್ನೋದು ಎಲ್ಲಿಂದ ಶುರುವಾಗತ್ತೆ? ಆರ್ಥಿಕ ಭದ್ರತೆಯಿಂದ. ರಿಟೈರ್ ಆದಾಗ ಬರೋ PF ಅಥವಾ ಪಿಂಚಣಿ ಹಣವನ್ನ ಹಾಗೆ ಖರ್ಚು ಮಾಡದೆ ಬ್ಯಾಂಕ್ FDಗಳಲ್ಲಿ ಇಡೋದು ತುಂಬಾನೇ ಮುಖ್ಯ. ಇಂದಿನ ಕಾಲದಲ್ಲಿ ಮಕ್ಕಳ ಮೇಲೆ ಅತಿಯಾಗಿ ಅವಲಂಬಿತರಾಗೋದು ಪ್ರಾಕ್ಟಿಕಲ್ ಅಲ್ಲ. ಅವರಿಗೂ ಅವರದೇ ಆದ ಸಂಸಾರ, ಒತ್ತಡಗಳಿರುತ್ತೆ. ಅದು ಸಹಜ ಕೂಡ. ಹಾಗಾಗಿ ಸಣ್ಣ ಮೊತ್ತವಾದ್ರೂ ಉಳಿತಾಯ ಮಾಡುವ ಅಭ್ಯಾಸ ನಮ್ಮಲ್ಲಿರಬೇಕು. ಆಪತ್ತು ಕಾಲಕ್ಕೆ ಅಂತ ಆಸ್ತಿ, ಚಿನ್ನ ಅಥವಾ ಬೆಳ್ಳಿಯ ರೂಪದಲ್ಲಿ ಸ್ವಲ್ಪ ಕೂಡಿಟ್ರೆ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಯಾರ ಮುಂದೆಯೂ ಕೈಚಾಚೋ ಪರಿಸ್ಥಿತಿ ಬರೋದಿಲ್ಲ. ನಮ್ಮ ಸ್ವಾಭಿಮಾನ ನಮ್ಮ ಕೈಯಲ್ಲೇ ಇರುತ್ತೆ. ನಮ್ಮ ಮನೆ ನಮ್ಮ ಶಾಂತಿಯ ದ್ವೀಪ. ಈ ಮಾತು 100ಕ್ಕೆ 100 ಸತ್ಯ. ಮನೆ ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ತಲೆ ಮೇಲೊಂದು ನೆಮ್ಮದಿಯ ಸ್ವಂತ ಸೂರು ಇರಲೇಬೇಕು. ಇಳಿ ವಯಸ್ಸಿನಲ್ಲಿ ಬೇರೆಯವರ ಮನೆಯಲ್ಲೋ ಅಥವಾ ಬಾಡಿಗೆ ಮನೆಯಲ್ಲೋ ಬದುಕೋದು ಖಂಡಿತ ಮಾನಸಿಕ ನೆಮ್ಮದಿಯನ್ನ ಕಸಿದುಕೊಳ್ಳುತ್ತೆ. ಅದಕ್ಕೆ ಸ್ವಂತ ಮನೆಯ ಭದ್ರತೆ ಬಗ್ಗೆ ಯೋಚನೆ ಮಾಡೋದು ಅತಿ ಮುಖ್ಯ. ಈಗ 2ನೇ ಆಧಾರ ಸ್ತಂಭದ ಕಡೆಗೆ ಹೋಗೋಣ. ದೇಹ ಮತ್ತು ಮನಸ್ಸಿನ ಆರೋಗ್ಯ. ಬಾಹ್ಯ ಸಂಪತ್ತಿಗಿಂತ ನಿಜವಾದ ಸಂಪತ್ತು ಅಂದ್ರೆ ಅದು ನಮ್ಮ ಆರೋಗ್ಯ. ಪ್ರತಿದಿನ 2ರಿಂದ 3 ಲೀಟರ್ ನೀರು ಕುಡಿಯೋದನ್ನ ಮರಿಬಾರ್ದು. ವಯಸ್ಸಾದಂತೆ ಜೀರ್ಣಕ್ರಿಯೆ ಸ್ವಲ್ಪ ನಿಧಾನವಾಗುತ್ತೆ. ಹಾಗಾಗಿ ಸಾಕಷ್ಟು ನೀರು ಕುಡಿದ್ರೆ ಮಲಬದ್ಧತೆ ಹಾಗೂ ಕಿಡ್ನಿ ಸ್ಟೋನ್ ನಂತಹ ಸಮಸ್ಯೆಗಳನ್ನ ದೂರ ಇಡಬಹುದು. ಇದರ ಜೊತೆಗೆ ಸಿಹಿ ಮತ್ತು ಕೊಬ್ಬಿನಂಶ ಇರೋ ಊಟ ಸ್ವಲ್ಪ ಕಡಿಮೆ ಮಾಡಿ ಸಸ್ಯಾಹಾರಕ್ಕೆ ಹೆಚ್ಚು ಒತ್ತು ಕೊಡೋದು ಬಹಳ ಒಳ್ಳೆಯದು. ಹಾಗೇನೆ ನಿದ್ರೆ. ವಯಸ್ಸಾದ್ಮೇಲೆ ನಿದ್ದೆ ಬರಲ್ಲ ಅಂತ ಬಹಳ ಜನ ಹೇಳ್ತಾರೆ. ಆದ್ರೆ ದೇಹ ಮತ್ತು ಮನಸ್ಸು ರಿಲ್ಯಾಕ್ಸ್ ಆಗೋದಕ್ಕೆ ಪ್ರತಿದಿನ ರಾತ್ರಿ 6 ಅಥವಾ 7 ಗಂಟೆಗಳ ನಿರಂತರ ನಿದ್ರೆ ಅತ್ಯಗತ್ಯ. ಮಲ್ಗೋ ಮುನ್ನ ತಲೆಯಲ್ಲಿರೋ ಯೋಚನೆಗಳನ್ನೆಲ್ಲ ಆಚೆ ಹಾಕಿ ಬೇಗ ಮಲ್ಗಿ ಬೇಗ ಏಳೋ ಅಭ್ಯಾಸ ಮಾಡ್ಕೊಂಡ್ರೆ ನಮ್ಮ ದೇಹದ ಆಂತರಿಕ ಗಡಿಯಾರ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ. ದಿನದ ಆರಂಭ ಹೇಗಿರಬೇಕು ಗೊತ್ತಾ? ಪ್ರತಿದಿನ ಬೆಳಗ್ಗೆ ಯೋಗ, ಪ್ರಾಣಾಯಾಮ, ಧ್ಯಾನ ಮಾಡೋದ್ರಿಂದ ಸಿಗೋ ಮಾನಸಿಕ ಶಕ್ತಿ ಅಷ್ಟಿಷ್ಟಲ್ಲ. ಪ್ರಾರ್ಥನೆ, ಭಜನೆ ಅಥವಾ ನಮ್ಮಿಷ್ಟದ ಪುಸ್ತಕ ಓದೋದು, ಸಂಗೀತ ಕೇಳೋದು, ಇಂತಹ ಹವ್ಯಾಸಗಳು ನಮ್ಮನ್ನ ಆಕ್ಟಿವ್ ಆಗಿಡ್ತವೆ. ವಯಸ್ಸಾದಾಗ ಕಾಡೋ ದೈಹಿಕ ಹಾಗೂ ಮಾನಸಿಕ ನೋವುಗಳನ್ನ ಮರೆಯೋದಕ್ಕೆ ಇದೊಂದು ಅದ್ಭುತವಾದ ಅಸ್ತ್ರ. 3ನೇ ಆಧಾರ ಸ್ತಂಭ ಸಂಬಂಧಗಳು. ಅಂದರೆ ನಮ್ಮ ಮಕ್ಕಳು ಮತ್ತು ಸಂಗಾತಿಯೊಂದಿಗಿನ ಬಾಂಧವ್ಯ. ವಯಸ್ಸಾದಂತೆ ನಮ್ಮ ಕುಟುಂಬದವರ ಜೊತೆ ನಾವು ಹೇಗಿರ್ತೀವಿ ಅನ್ನೋದು ನಮ್ಮ ನೆಮ್ಮದಿಯನ್ನ ಡಿಸೈಡ್ ಮಾಡುತ್ತೆ. ಮಕ್ಕಳ ಮೇಲೆ ಪ್ರೀತಿ ಇರಲಿ, ಆದ್ರೆ ಅತಿಯಾದ ನಿರೀಕ್ಷೆಗಳು ಬೇಡ. ಗಂಡು ಮಕ್ಕಳು ಮದುವೆ ಆದಮೇಲೆ ತಮ್ಮ ಪತ್ನಿಯ ಮಾತಿಗೆ ಹೆಚ್ಚು ಬೆಲೆ ಕೊಡೋದು ಜೀವನದ ಒಂದು ನ್ಯಾಚುರಲ್ ಪ್ರಾಸೆಸ್. ಇದನ್ನ ಒಪ್ಪುಕೊಂಡ್ರೆ ಮನಸ್ಸಿಗೆ ಎಷ್ಟೋ ಶಾಂತಿ ಸಿಗುತ್ತೆ. ಹಾಗೆ ವಯಸ್ಸಾಗೋ ಮುಂಚೆನೇ ಮಕ್ಕಳಿಗಾಗಿ ಮಾಡಿದ ಸಾಲಗಳನ್ನ ತೀರಿಸ್ಕೊಳ್ಳೋದು ಮತ್ತು ಮನೆಗೆ ನೆಂಟರು ಬಂದಾಗ ಪದೇ ಪದೇ ನಮ್ಮ ಆರೋಗ್ಯದ ಬಗ್ಗೆ ದೂರು ಹೇಳೋದನ್ನ ನಿಲ್ಸೋದು ನಮ್ಮ ಆತ್ಮಗೌರವವನ್ನ ಹೆಚ್ಚಿಸುತ್ತೆ. 60ರ ನಂತರ ನಮ್ಮ ಅತಿ ದೊಡ್ಡ ಆಸರೆ ಅಂದ್ರೆ ಅದು ನಮ್ಮ ಜೀವನ ಸಂಗಾತಿ. ಇಬ್ಬರಿಗೂ ವಯಸ್ಸಿನ ಆಯಾಸ ಇದ್ದೇ ಇರುತ್ತೆ. ಹಾಗಾಗಿ ಒಬ್ಬರಿಗೊಬ್ಬರು ಕೋಪ ಮಾಡ್ಕೊಳ್ದೆ ಅರ್ಥ ಮಾಡ್ಕೊಂಡು ಪ್ರೀತಿ, ಗೌರವದಿಂದ ಜೊತೆಯಾಗಿ ಹೆಜ್ಜೆ ಹಾಕಬೇಕು. ಇಡೀ ಜೀವನದ ಏಳುಬೀಳುಗಳನ್ನ ಒಟ್ಟಿಗೆ ಎದುರಿಸಿದ ಸಂಗಾತಿಯ ಜೊತೆ ಈ ಕೊನೆಯ ಅಧ್ಯಾಯವನ್ನ ಕಳೆಯೋದು ನಿಜಕ್ಕೂ ಸುಂದರ ಅಲ್ವಾ? ಬನ್ನಿ, ನಮ್ಮ 4ನೇ ವಿಭಾಗವನ್ನ ನೋಡೋಣ. ಪ್ರಕೃತಿ ಮತ್ತು ಪ್ರವಾಸ. ಮನೆಯ 4 ಗೋಡೆಗಳ ಮಧ್ಯೆನೇ ಕೂತ್ಕೊಂಡ್ರೆ ಒಂಟಿತನ ಕಾಡೋದು ಗ್ಯಾರಂಟಿ. ಅದಕ್ಕೆ 4-5 ಜನ ಒಳ್ಳೆ ಸ್ನೇಹಿತರ ಗುಂಪು ಕಟ್ಕೊಳ್ಬೇಕು. ಪಾರ್ಕ್ಗಳಲ್ಲಿ ವಾಕ್ ಮಾಡೋದು, ಪ್ರಕೃತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಮನಸ್ಸಿಗೆ ತುಂಬಾನೇ ಖುಷಿ ಕೊಡುತ್ತೆ. ಚಿಕ್ಕ ಮಕ್ಕಳ ಜೊತೆ ಆಟ ಆಡಿ ಅಥವಾ ಸಾಕು ಪ್ರಾಣಿಗಳ ಜೊತೆ ಒಡನಾಟ ಇಟ್ಕೊಳ್ಳಿ. ಮನಸ್ಸು ಎಷ್ಟು ಹಗುರಾಗುತ್ತೆ ಅಂತ ನೀವೇ ನೋಡಿ. ವರ್ಷಕ್ಕೆ ಕನಿಷ್ಠ 1-2 ಬಾರಿಯಾದ್ರೂ ಸಂಗಾತಿಯ ಜೊತೆ ಯಾವುದಾದ್ರೂ ಪ್ರವಾಸಕ್ಕೆ ಹೋಗಿ ಬನ್ನಿ. ಅದು ಹತ್ತಿರದ ಯಾವುದೋ ಊರಾಗಿರಬಹುದು ಅಥವಾ ದೇವಸ್ಥಾನದ ಯಾತ್ರೆಯಾಗಿರಬಹುದು. ಇದು ಮನಸ್ಸಿಗೆ ಹೊಸ ಹುರುಪು ಕೊಡುತ್ತೆ. ನಮ್ಮ ಸಣ್ಣ ಪುಟ್ಟ ಆಸೆಗಳು ಈಡೇರುತ್ತವೆ. ಜೊತೆಗೆ ಮನೆಯವರಿಗೂ ನಮ್ಮಿಂದ ಸ್ವಲ್ಪ ಬ್ರೇಕ್ ಸಿಕ್ಕಂತಾಗತ್ತೆ.
ಕೊನೆಯ ಹಾಗೂ ಅತ್ಯಂತ ಆಳವಾದ 5ನೇ ಆಧಾರ ಸ್ತಂಭ ಸರಳತೆ ಮತ್ತು ಆತ್ಮಗೌರವ. ಜೀವನದಲ್ಲಿ ಆಸ್ತಿ ಅಂತಸ್ತು ಎಷ್ಟೇ ಇರ್ಲೇ ಬಿಡ್ಲಿ, ನೆಮ್ಮದಿಯಿಂದ ಬದುಕೋದು ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಆಂತರಿಕ ಮನಸ್ಥಿತಿ ಬದಲಾಗಬೇಕು. ದುಃಖ, ಕೋಪ, ಭಯ, ಅತಿಯಾದ ನಾಚಿಕೆ, ಈ ದುರ್ಬಲ ಭಾವನೆಗಳನ್ನೆಲ್ಲ ಬಿಟ್ಟುಬಿಡಬೇಕು. ಅದರ ಬದಲು ಅನುಕಂಪ, ದಯೆ ಮತ್ತು ಅತಿ ಮುಖ್ಯವಾಗಿ ನಮ್ಮ ಸ್ವಾಭಿಮಾನವನ್ನ ಬೆಳೆಸ್ಕೊಳ್ಬೇಕು. ಈ ಗುಣಗಳು ನಮ್ಮ ಇಳಿ ವಯಸ್ಸನ್ನ ಇನ್ನಷ್ಟು ಪ್ರಕಾಶಮಾನವಾಗಿ ಮಾಡುತ್ತವೆ, ಯಾರ ಮುಂದೆಯೋ ತಲೆ ತಗ್ಗಿಸದಂತೆ ನೋಡಿಕೊಳ್ಳುತ್ತವೆ. ಈ ಅದ್ಭುತವಾದ ವಾಕ್ಯವನ್ನೊಮ್ಮೆ ಕೇಳಿ. ವೃದ್ಧಾಪ್ಯ ಒಂದು ಶಾಪ ಅಲ್ಲ, ಅದು ಅನುಭವದ ಪಕ್ವತೆ. ಎಷ್ಟೊಂದು ಆಳವಾದ ಅರ್ಥ ಇದೆ ಅಲ್ವಾ ಇದರಲ್ಲಿ? ವಯಸ್ಸಾಗೋದು ಅಂದ್ರೆ ಬರೀ ಶಕ್ತಿ ಕಳ್ಕೊಳ್ಳೋದಲ್ಲ, ಅದು ನಮ್ಮ ಜೀವನದ ಅನುಭವಗಳು ಹಣ್ಣಾಗಿ ಪಕ್ವವಾಗುವ ಸಮಯ. ಸರಿಯಾಗಿ ಬದುಕಿದ್ರೆ ಖಂಡಿತವಾಗಿಯೂ ಇದೇ ನಮ್ಮ ಲೈಫಿನ ಬೆಸ್ಟ್ ಚಾಪ್ಟರ್ ಆಗಬಹುದು. ನಾವು ಈ ವಿಶ್ಲೇಷಣೆಯ ಕೊನೆ ಹಂತಕ್ಕೆ ಬಂದಿದ್ದೇವೆ. ಈ 10 ನಿಯಮಗಳು ನಮಗೊಂದು ಸ್ಪಷ್ಟವಾದ ದಾರಿ ತೋರಿಸಿವೆ. ಈಗ ನಮ್ಮ ಮುಂದಿರೋ ಒಂದೇ ಪ್ರಶ್ನೆ: ಆರೋಗ್ಯ, ನೆಮ್ಮದಿ ಹಾಗೂ ಸ್ವಾಭಿಮಾನದೊಡನೆ ಮುಂದಿನ ಸುಂದರ ಅಧ್ಯಾಯವನ್ನ ಬರೆಯಲು ನಾವೆಲ್ಲರೂ ಸಿದ್ಧರಿದ್ದೇವೆಯಾ? ಖಂಡಿತ. ಈ ಪಾಠಗಳನ್ನ ಅಳವಡಿಸಿಕೊಂಡ್ರೆ ಆ ಬದುಕು ಅದ್ಭುತವಾಗಿರುತ್ತೆ. ಈ ಮಾಹಿತಿಪೂರ್ಣ ಚರ್ಚೆ ನಮ್ಮೆಲ್ಲರಿಗೂ ಹೊಸ ದೃಷ್ಟಿಕೋನವನ್ನ ನೀಡಿದೆ ಎಂದು ನಂಬಿದ್ದೇನೆ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಸಿಗೋಣ.